ನಮಸ್ಕಾರ ಗೆಳೆಯರೇ. ಇವತ್ತು ನಾನು ಮಾತನಾಡ್ತಿರುವ ಸಖತ್ ಭಯ ಹುಟ್ಟಿಸುವಂತ ಮತ್ತು ಕುತೂಹಲಕಾರಿ ಆಗಿರುವಂತ ರಾಕ್ಷಸ ಸಿನಿಮಾದ ಬಗ್ಗೆ. ಈ ಸಿನಿಮಾ ಈಗ ಕನ್ನಡ ಡಬ್ಬಿಂಗ್ ಅಲ್ಲಿ ಕೂಡ ಲಭ್ಯವಿದೆ. ಈ ಸಿನಿಮಾ ಹೆಸರೇ ಹೇಳುವಂತೆಯೇ ಒಂದೊಳ್ಳೆ ಹಾರರ್ ಫೀಲ್ ಕೊಡುವಂತ ಒಂದು ಸಿನಿಮಾವಾಗಿದೆ. ಹೌದು, ಈ ಸಿನಿಮಾ ರಾಕ್ಷಸ ಇದು ಪ್ರಕೃತಿಯ ಒಬ್ಬ ವ್ಯಕ್ತಿಯ ಅಥವಾ ಶಕ್ತಿ ಮತ್ತು ನಡೆಯುವ ಒಂದು ಕತೆ ಆಗಿದೆ. ಈ ಸಿನಿಮಾ ಹೇಗಿದೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಈ ಸಿನಿಮಾ ಕತೆ ಶುರುವಾಗೋದು ಒಂದು ದಟ್ಟವಾದ ಕಾಡಿನ ಹತ್ತಿರ ಇರುವಂತ ಒಂದು ಹಳ್ಳಿಯಲ್ಲಿ. ಅಲ್ಲಿ ನಡೆಯುವ ನಿಗೂಢ ಸಾವುಗಳು ಮತ್ತು ಕಾಣೆ ಆಗುವ ಜನರ ಹಿಂದೆ ಇರುವಂತ ಶಕ್ತಿ ಯಾವುದು ಅನ್ನೋದು ಈ ಚಿತ್ರದ ಪ್ರಮುಖ ಹೈಲೈಟ್ ಆಗಿ ಕಾಣುತ್ತದೆ. ಮತ್ತು ನಾಯಕ ಈ ರಹಸ್ಯವನ್ನು ಭೇದಿಸಲು ಹೋದಾಗ ಅವನಿಗೆ ಎದುರಾಗುವಂತ ಭಯಾನಕ ದೃಶ್ಯಗಳು ನಿಮ್ಮಲ್ಲಿ ತುಂಬಾನೇ ಕ್ಯೂರಿಯಾಸಿಟಿ ಹುಟ್ಟಿಸುತ್ತದೆ. ಸಸ್ಪೆನ್ಸ್, ಹಾರರ್ ಇವೆರಡೂ ಕೂಡ ಬ್ಯಾಲೆನ್ಸ್ ಆಗಿ ಸಿನಿಮಾದ ಡೈರೆಕ್ಟರ್ ಅವರು ತುಂಬಾ ಅದ್ಭುತವಾಗಿ ತೋರಿಸಿ ಕೊಟ್ಟಿದ್ದಾರೆ. ಮತ್ತು ನಟ ನಟಿಯರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕಂದ್ರೆ ಒಂದು ಒಳ್ಳೆಯ ಭಯಾನಕ ಆತಂಕವನ್ನು ಸ್ಕ್ರೀನ್ ಮೇಲೆ ತುಂಬಾ ಎಂಗೇಜಿಂಗ್ ಆಗಿ ತೋರಿಸಿದ್ದಾರೆ. ಇನ್ನು ಕನ್ನಡ ಡಬ್ಬಿಂಗ್ ವಿಷಯಕ್ಕೆ ಬಂದರೆ ಸಂಭಾಷಣೆ ತುಂಬಾ ನ್ಯಾಚುರಲ್ ಆಗಿದೆ. ಭಯಾನಕ ಸೀನ್ಗಳು ಬರುವಂಥ ಸೌಂಡ್ ಎಫೆಕ್ಟ್ ಮತ್ತು ಕನ್ನಡದಲ್ಲಿ ಡಬ್ ಆಗಿರುವಂಥ ವಾಯ್ಸ್ ಸಿನಿಮಾದಲ್ಲಿ ಹೆಚ್ಚಿನ ಗಾಂಭೀರ್ಯತೆಯನ್ನು ತಂದು ಕೊಡುತ್ತದೆ. ಹಿನ್ನೆಲೆ ಬ್ಯಾಕ್ಗ್ರೌಂಡಲ್ಲಿ ಬರುವಂಥ ಮ್ಯೂಸಿಕ್ಗಳು ಕೂಡ ಸಖತ್ತಾಗಿ ಒಂದು ಒಳ್ಳೆ ಫೀಲ್ ಕೊಡುವಂಥ ಭಯಾನಕ ಸೀನ್ ಬಂದಂಗೆ ಅಲ್ಲಿ ಬರುವಂಥ ಭಯ ಹುಟ್ಟಿಸುವಂಥ ಮ್ಯೂಸಿಕ್ ತುಂಬ ಚೆನ್ನಾಗಿನೇ ವರ್ಕ್ ಆಗಿದೆ ಈ ಒಂದು ಸಿನಿಮಾದಲ್ಲಿ. ಕೊನೆಯದಾಗಿ ಹೇಳಬೇಕಂದ್ರೆ, ನೀವು ಒಂದು ಒಳ್ಳೆ ಸಸ್ಪೆನ್ಸ್ ಹಾರರ್ ಸಿನಿಮಾ ನೋಡಬೇಕು ಅನ್ನಕೊಂಡಿದ್ರೆ ರಾಕ್ಷಸ ಎಂಬ ಸಿನಿಮಾ ಬೆಸ್ಟ್ ಚಾಯ್ಸ್. ನನ್ನ ರೇಟಿಂಗ್ ಈ ಸಿನಿಮಾಗೆ 4.5 ಕೊಡ್ತಾ ಇದ್ದೀನಿ. ನೀವಿನ್ನು ಈ ಸಿನಿಮಾ ನೋಡಿಲ್ಲ ಅಂದರೆ ಈಗಲೇ ನೋಡಿ, ನೋಡಿದವರು ಈ ಒಂದು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಪ್ರೆಸೆಂಟ್ ಈ ಸಿನಿಮಾ ಥಿಯೇಟರ್ಗಳಲ್ಲಿ ರನ್ ಆಗ್ತಾ ಇದೆ. ಸೊ OTTಗೆ ಬಂದಾಗ ಸಿನಿಮಾ ಮತ್ತೆ ಅಫಿಷಿಯಲ್ ಆಗಿ ಕತೆ ಬಗ್ಗೆ ಚರ್ಚಿಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಬೇರೆ ಒಂದು ಡಿಫ್ರೆಂಟ್ ಕಂಟೆಂಟ್ ದೊಂದಿಗಲು ಕಾಯ್ತಾರಿ. ನಮಸ್ಕಾರ ಗೆಳೆಯರೇ.